ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮರಗೆಣಸಿಂದ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದು ಇವತ್ತೇ, ಅಂದರೆ ಸಖತ್ತಾಗಿತ್ತು. ಮರಗೆಣಸು ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅಷ್ಟೊತ್ತಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋಣಂತ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದೆರಡು ಬದನೆಕಾಯಿ, ಆಲೂಗೆಡ್ಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡಿಕೊಂಡೆ. ಆಮೇಲೆ ಹಸಿ ಅವರೆಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ ತಿರ್ಗಾ ಕುದಿಯೋಕೆ ಇಟ್ಬಿಟ್ಟು ಈ ಮರಗೆಣಸು ಮೇಲೆ ಸಿಪ್ಪೆ ಎಲ್ಲ ತೆಗ್ದಿದ್ನಲ್ಲ ನೋಡಿ, ಈ ಥರ ನಾನು ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕ್ಬೇಕಾದ್ರೆ ದೊಡ್ಡದಾದರೆ ಸ್ವಲ್ಪ ಸ್ಟಕ್ ಆಗಿಬಿಡುತ್ತೆ, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ನೋಡಿರಿ, ಅದಕ್ಕೋಸ್ಕರ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಅವರೆಕಾಳು ಕುದೀತಾ ಇರೋ ಟೈಮಲ್ಲಿ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕಿ ರುಬ್ಬಿರೋ ಅಂಥ ಮಸಾಲೆನ ಹಾಕಿ, ಇದು ಹುಳಿ ಮಾಡ್ತಾಯಿದ್ದು ಅವರೆಕಾಯಿ ಹುಳಿ, ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಯೋಕೆ ಒಂದು ಸೈಡ್ ಇಟ್ಕೊಂಡ್ಬಿಡೋಣ. ಆಮೇಲೆ ಕಟ್ ಮಾಡಿರೋ ಅಂಥ ಮರಗೆಣಸನ್ನ ನೋಡಿ, ಇವಾಗ ನಾನು ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ಪೇಸ್ಟ್ ಥರ ಮಾಡ್ಕೊಬಿಟ್ಟು ಆಮೇಲೆ ಸ್ವಲ್ಪ ಸ್ಟಕ್ ಆದರೆ ನೀರು ಹಾಕ್ಕೊಳ್ಳೋಣ. ಒಂದು ಬಾಣಲಿಗೆ ನೋಡಿ, ರುಬ್ಬಿರೋ ಅಂಥದ್ದೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋ ಅಂಥದ್ದನ್ನ ಬಾಣಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ಹಾಕ್ಕೊಂಡ್ಮೇಲೆ ನಾನು ಇವಾಗ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಈ ಬಾಣಲಿಗೆ ಹಾಕ್ಕೊಂಡಿದ್ವಲ್ಲ ರುಬ್ಬಿರೋ ಅಂಥದ್ದನ್ನೆಲ್ಲ ಚೆನ್ನಾಗಿ ಕೈ ಬಿಡ್ದಂಗೆ, ಮುದ್ದೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ಥರ ಇದನ್ನು ಗಂಟಿಲ್ದಂಗೆ ತಿರುಗಿಸ್ತಾನೇ ಇರಬೇಕು. ಯಾಕಂದರೆ ಒಂದು 2 ನಿಮಿಷ ಬಿಟ್ಬಿಟ್ರೆ ಇದು ಮೈದೆ ಥರ ಪೇಸ್ಟ್ ಥರ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಉಡ್ಡು ಕೈ ತಿರ್ಸೋದು ಬರುತ್ತಲ್ಲ ಆ ಥರದ್ರಲ್ಲಿ, ಇಲ್ಲ ಸ್ಟೀಲ್ ಸೌಟಲ್ಲಾದರೂ ಸರಿ ಚೆನ್ನಾಗಿ ಹಿಂಗೆ ತಿರ್ಗಿಸಿ ನೋಡಿ, ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು. ನೋಡಿ, ಇವಾಗ ಒಂಥರ ಪೇಸ್ಟ್ ಥರ ಆಗಿದೆಯಲ್ಲ, ಹಂಗೆ ತಿರುಗಿಸ್ತಾ ಇರಬೇಕು. ಬೇಯಬೇಕು, ಒಂದು ಒಳ್ಳೆ ಕಲರ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ನೋಡಿ, ಸ್ವಲ್ಪ ನೋಡಿ ಕಾಣ್ತಾ ಇದೆಯಲ್ಲ ಕಲರು, ಆ ಥರ ಬೇಯಬೇಕು. ಚೆನ್ನಾಗಿ ಬೆಂದು ತಳ ಎಲ್ಲ ಬಿಟ್ಬಿಡುತ್ತೆ. ಆ ಟೈಮಲ್ಲಿ ನೋಡಿ, ನಾನು ಒದ್ದೆ ಮಾಡ್ಕೊಂಡು ಕೈನ ಎತ್ಕೊಂಡಿದ್ದೀನಿ. ಈ ಥರ ಕೈಗೆ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಅವರೆಕಾಯಿ ಹುಳಿ ಜೊತೆಗೆ ಹಾಕೊಂಡ್ರೆ ಚಿಕನ್ ಸಾಂಬಾರ್ಗೂ ಸೂಪರಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ನಲ್ವ ಅವರೆಕಾಯಿ ಹುಳಿ, ಸರಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಈ ಥರ ಎತ್ಕೊಂಡ್ರೆ ಅಂಟ್ಕೊಳ್ಳಲ್ಲ ಸೌಟ್ಗೆ, ಅದೇ ಗಮ್ ಥರ ಬರುತ್ತೆ. ಈಗ ನಾನು ನೋಡಿ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಂಡು ಅವರೆಕಾಯಿ ಹುಳಿ ಮಾಡ್ಬೋದು. ಬರೀ ತಿಳಿ ಸಾರ ಹಾಕೋಬೋದು, ಇಲ್ಲ ಅವರೆಕಾಳು ಕೂಡ ಹಾಕ್ಕೊಂಡು ನಂಚ್ಕೊಳಕ್ಕೆ ತಿನ್ಬೋದು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದೆ ನಾನು, ಸಖತ್ತಾಗಿ ಬಂದಿತ್ತು. ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ, ವಯಸ್ಸಾದವ್ರಿಗೂ ಚೆನ್ನಾಗಿರುತ್ತೆ. ನೋಡಿ, ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.